ಈ ಒಂದು ಕಾಲೇಜ್ ಕಲಾವಿದರ ಒಂದು ಚಲನಚಿತ್ರದಲ್ಲಿ ನಮ್ಮ ಗುಲ್ಬರ್ಗಾದ ಯುವಕರು ಶಕ್ತಿ ಹಾಗೂ ದಿನೇಶ್ ಕುಲಕರ್ಣಿ ಇವರು ಕೂಡ ಇದರಲ್ಲಿ ನಟಿಸುತ್ತಿರುವ ಕಾರಣ ತಾವೆಲ್ಲರೂ ಬಂದು ಈ ಒಂದು ಚಲನಚಿತ್ರವನ್ನು ನೋಡಿ ಮನರಂಜನೆ ಮಾಡಿಕೊಳ್ಳಬೇಕಾಗಿ ಚೆನ್ನಾಗಿದೆ. ಎಲ್ಲರೂ ನೋಡ್ಬೋದು. ಫಿಲ್ಮು ಚೆನ್ನಾಗಿದೆ. ತಾಯಿ ತಂದೆ ತಕ್ಕಂತೆ ಮಗ ಇದ್ದಾನೆ. ಚೆನ್ನಾಗಿದೆ ಪಿಕ್ಚರ್, ಎಲ್ಲರೂ ನೋಡ್ಬೋದು. ಕಾಲೇಜ್ ಕಲಾವಿದ ಪಿಕ್ಚರ್ ನೋಡಕ್ಕೆ ಕೌಟುಂಬಿಕದ ಪಿಕ್ಚರ್, ಬಟ್ ಲವ್ ಸ್ಟೋರಿ ಐತಿ. ಲವ್ ಸ್ಟೋರಿದಾಗೂ ಕೌಟುಂಬಿಕ ಪಿಕ್ಚರ್ ಅದ. ಯಾಕಂದ್ರೆ ಅದರಲ್ಲಿ ಮಗ ತಾಯಿಗೆ ಹೇಳಿ ಪ್ರೀತಿ ಮಾಡ್ತಾನೆ. ನೀವು ಎಲ್ಲರೂ ಹಾಗೆ ಮಾಡಬೇಕು. ಇದು ಮೆಸೇಜ್ ಎಲ್ಲರಿಗೆ, ಕಾಲೇಜ್ ಸ್ಟೂಡೆಂಟ್ಗಳಿಗೆ ಫಸ್ಟ್. ಅದಕ್ಕೆ ಎಲ್ಲರೂ ಕುಟುಂಬ ಸಮೇತ ಪಿಕ್ಚರ್ ನೋಡಕ್ಕೆ ಬರಬೇಕು. ನಮಗಂತೂ ಪಿಕ್ಚರ್ ಭಾಳ ಇಷ್ಟ ಆಗೈತೆ, ಅದನ್ನು ನೀವು ನೋಡಬೇಕು. ಚಲನಚಿತ್ರ ಚೆನ್ನಾಗಿದೆ, ನೋಡಿ ನಮಗೆ ಸಂತೋಷವಾಯಿತು. ಏನು ಇಷ್ಟ ಆಯ್ತು ರೀ ನಿಮಗೆ ಪಿಕ್ಚರಲ್ಲಿ? ತಾಯಿ ಮಗನ ಬಾಂಧವ್ಯದಿಂದ ಚೆನ್ನಾಗಿದೆ. ಸಾಂಗ್ಗಳು ಹೆಂಗಿವೆ ರೀ ಪಿಕ್ಚರ್? ಚೆನ್ನಾಗಿದೆ. ನಮ್ಮ ದಿನೇಶ್ ಅವರು ನಮ್ಮ ಮಗ ಆಗಬೇಕು ಮತ್ತು ಶಕ್ತಿ ನಮ್ಮ ಕ್ಲೋಸ್ ಫ್ಯಾಮಿಲಿ ಫ್ರೆಂಡು. ಇವತ್ತು ಏನು ಕಾಲೇಜ್ ಕಲಾವಿದ ಪಿಕ್ಚರ್ ಏನಿದೆ ಎಲ್ಲರೂ ಉತ್ಸಾಹದಿಂದ ಬಂದು ನೋಡಲಿಕ್ಕೆ. ಮತ್ತು ಇನ್ನೊಂದು ಹೇಳಬೇಕಂದ್ರೆ 30 ಇಯರ್ಸ್ ಆಯ್ತು ನಾನು ಪಿಕ್ಚರ್ ನೋಡಲಾರ್ದೆ. ಬಟ್ ಇವತ್ತು ನಾನು ಬಂದಿದ್ದೀನಿ ನಮ್ಮ ಮಕ್ಕಳಿಗೋಸ್ಕರ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಫ್ರೆಂಡ್ಸ್ಗೋಸ್ಕರ ಬಂದಿದ್ದೀನಿ. ಇದು ಪಿಕ್ಚರ್ ಕಲಬುರ್ಗಿ ಇಲ್ಲಿ ಬಂದಿದೆ, ಎಲ್ಲರೂ ನೋಡಬೇಕಾಗಿ ವಿನಂತಿ. ಚಿತ್ರದಲ್ಲಿ ನಾನು ವಿಲನ್ ಪಾತ್ರ ನಾವು ಆ್ಯಕ್ಟ್ ಮಾಡಿದ್ದೀನಿ. ಎಲ್ಲರೂ ನಮ್ಮ ಕಲಬುರಗಿ ಜನತೆಗೆ ಕೇಳ್ಕೊಳ್ಳೋದು ಏನಪ್ಪ ಅಂತಂದರೆ, ಎಲ್ಲರೂ ಬಂದು ಪಿಕ್ಚರ್ ನೋಡಿರಿ. ಯಾಕಪ್ಪ ಅಂತಂದ್ರೆ ನೋಡೋವರೆಗೂ ಏನೂ ಸ್ಟೋರಿ ಗೊತ್ತಾಗಂಗಿಲ್ಲ. ಅದಕ್ಕೆ ಪೈಲೆ ನೀವು ಆನಂದ್ ಆಡಿಯೋ ಯೂಟ್ಯೂಬ್ ಚಾನೆಲ್ನಲ್ಲಿ ನಮ್ದು ಒಂದು ಟ್ರೇಲರ್ ಬಿಟ್ಟಿದ್ದೀವಿ. ಆ ಟ್ರೇಲರ್ ನೋಡಿದ ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಪಿಕ್ಚರ್ ಯಾವ ಥರ ಅದ ಅಂಥೇಳಿ. ಒಂದು 3 ಸಾಂಗ್ ಬಂದವ. ಆ ನೋಡಿಬಿಟ್ಟು ಏನದ ಅಂತಂದ್ರೆ ಕಾಲೇಜ್ ಕಲಾವಿದ ನಮ್ಮ ಚಿತ್ರ ಐಮ್ಯಾಕ್ಸ ಮತ್ತು ಶಕ್ತಿ ಥಿಯೇಟ್ರಲ್ಲಿ ಒಂದೊಂದು ಶೋ ಬಿಟ್ಟಿದ್ದಾರೆ. ಎಲ್ಲರೂ ಬರಬೇಕು. ನಾವು ಕಲಬುರಗಿದಲ್ಲಿ 4-5 ಜನ ಆ್ಯಕ್ಟ್ ಮಾಡಿದ್ದೀವಿ.